ಪ್ರಶ್ನೆ ಸರ್, SDPI ಅನ್ನುವಂಥದ್ದು ಒಂದು ಕೋಮುವಾದಿ ಪಕ್ಷ ಮತ್ತು ಒಂದೇ ಕೋಮಿನ ಓಲೈಕೆ ಮತ್ತು ಒಂದೇ ಕೋಮಿಗಾಗಿ ಇರುವಂತಹ ಪಕ್ಷ. ಅನ್ಯ ಕೋಮಿನವರನ್ನ ಅವರು ತಮ್ಮವರು ಅಂತ ಒಪ್ಪಿಕೊಳ್ಳೋದಿಲ್ಲ, ಆ ಥರದ ಮನಸ್ಥಿತಿ ಇರುವಂತಹ ಪಕ್ಷ ಮತ್ತು ಇದು ಡೇಂಜರ್ ಸೋಷಿಯಲ್ ಆಂಟಿ ಎಲಿಮೆಂಟ್ ಇರುವಂತಹ ಪಕ್ಷ ಅನ್ನೋ ರೀತಿಯಲ್ಲಿ ಇದೆ. ಈ ಥರದ ಕಲ್ಪನೆಗಳಿಗೆ ಅಥವಾ ಈ ಥರದ ಹೇಳಿಕೆಗಳಿಗೆ, ಈ ಥರದ ತೇಜೋವಧೆಗಳಿಗೆ ಅಫ್ಸರ್ ಕೊಡ್ಲಿಪೇಟೆ ಅವರು ಹೇಗೆ ಆನ್ಸರ್ ಮಾಡ್ತಾರೆ ಸರ್? ಸ್ವಾತಂತ್ರ್ಯ ಹೋರಾಟ ನಡೀತಾ ಇರಬೇಕಾದ್ರೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತ ಶಹೀದ್ ಭಗತ್ ಸಿಂಗಿಗೆ ಬ್ರಿಟಿಷ್ ಏನ್ ಹೇಳಿದ್ರು ಅಂದ್ರೆ ಟೆರರಿಸ್ಟ್ ಅಂತ ಹೇಳಿದ್ರು. ಅದೇ ರೀತಿ SDPI ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಣೆಯ ಟೊಂಕ ಕಟ್ಟಿ ನಿಂತಾಗ ನಮ್ಮನ್ನ ಅವರು ಆ ರೀತಿ ಆರೋಪ ಮಾಡುವಂತದ್ದು ಸಹಜ. ನೋಡಿ, ಕೊಡಗಿನಲ್ಲಿ ದಿಡ್ಡಳ್ಳಿಯಲ್ಲಿ 500 ಮನೆಗಳ ಮೇಲೆ ಬುಲ್ಡೋಸ್ ಮಾಡ್ತಾರೆ. ಅವರ ಪರವಾಗಿ ನಾನು 1 ವರ್ಷಗಳ ಕಾಲ ಹೋರಾಟ ಮಾಡಿ ಅವರಿಗೆ ವೆಲ್ ಪ್ಲಾನ್ಡ್ ವೆಲ್ ಸೆಟ್ಲ್ಡ್ ಒಂದು ಕ್ವಾರ್ಟರ್ಸ್ ಕಟ್ಟಿಸ್ಲಿಕ್ಕೆ ಹೋರಾಟ ಮಾಡ್ತೇನೆ. ಅವರು ನನ್ನ ಸಮುದಾಯದವರಲ್ಲ. ದಿನೇಶ್ ಕನ್ನಾಡಿಯ ಹತ್ಯೆ ಆಗ್ತದೆ. ಬೆಳ್ತಂಗಡಿಯಿಂದ ಮಂಗಳೂರಿನವರೆಗೆ 48 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾನೆ ಈ ಅಫ್ಸರ್ ಕೊಡ್ಲಿಪೇಟೆ. ಅವನು ನನ್ನ ಸಮುದಾಯದವನಲ್ಲ. ನಾನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ಬೇಕಂತ ಹೋರಾಟ ಮಾಡ್ತೀನಿ. ಅದು ನನ್ನ ಸಮುದಾಯದ ಹೋರಾಟ ಅಲ್ಲ. ಆಂಟಿ ಫಾರ್ಮರ್ಸ್ ಬಿಲ್ ತಂದಾಗ, ಕರಾಳ ಕೃಷಿ ಕಾಯ್ದೆ ತಂದಾಗ ಬೆಂಗಳೂರಿನಲ್ಲಿ ರೈತ ಸಂಘಟನೆಗಳೊಟ್ಟಿಗೆ ಬಡಗಲ್ಪುರ್ ನಾಗೇಂದ್ರ ಮತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಒಟ್ಟಿಗೆ ಹೋರಾಟ ಮಾಡಿ ಅರೆಸ್ಟ್ ಆಗ್ತೀನಿ. ಅದು ನನ್ನ ಸಮುದಾಯದ ಹೋರಾಟ ಅಲ್ಲ. ಇದೇ ರೀತಿ ಹಲವಾರು ರಾಜ್ಯದ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ರೈತರು, ಬಡವರ ಪರವಾದಂತಹ ಹಲವಾರು ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಹಾಗಾಗಿ ನೀವು ಹೇಳುವಂತ ಸುಳ್ಳು ಆರೋಪ ಅದು ಯಾವುದೇ ವರ್ಕೌಟ್ ಆಗಲ್ಲ. SDPI ಸರ್ವ ಜನರನ್ನು ಒಳ್ಳೆ ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ರಾಷ್ಟ್ರ ಕಟ್ಟಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜ ನಿರ್ಮಾಣ, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ರಾಷ್ಟ್ರ ನಿರ್ಮಾಣ ನಮ್ಮ ಕನಸಾಗಿದೆ. ಹಾಗಾಗಿ ನಾವು ಯಾರಿಗೂ ಕೂಡ, ನಾನು ದಾಡಿ ಬಿಟ್ಟಿರ್ಬೋದು, ನಾನು ಟೋಪಿ ಇಟ್ಟಿರ್ಬೋದು, ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ನಾನು ಬಿಡಲ್ಲ ಸರ್. ನನ್ನ ಸಮುದಾಯ ಮಾತ್ರ ಅಲ್ಲ, ಯಾವುದೇ ಸಮುದಾಯಕ್ಕೆ ಅವರ ನ್ಯಾಯವನ್ನ ಕೊಡಿಸುವಂತವನು ಇದೇ ದಾಡಿ ಮತ್ತು ಇದೇ ಟೋಪಿ ಬಿಟ್ಟಿರುವಂತ ಅಫ್ಸರ್ ಕೊಡ್ಲಿಪೇಟೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.